ಹೆಂಡತಿಯನ್ನೇ ಅಕ್ಕ ಅಂತ ಹೇಳಿ ಪರಿಚಯಿಸಿ ಮತ್ತೊಬ್ಬ ಯುವತಿಗೆ ಇಲ್ಲೊಬ್ಬ ಯುವಕ ಗಾಳ ಹಾಕಿದ್ದಾನೆ. ಇಡೀ ಕುಟುಂಬದವರಿಂದಲೇ ವಂಚನೆಗೆ ಸಂಚು ನಡೆದಿದೆ ಎನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ತಂದೆಯನ್ನ ಈ ಭೂಪ ನಿವೃತ್ತ ತಹಶೀಲ್ದಾರ್ ಅಂತ ಪರಿಚಯಿಸಿದ್ದ. ನಿಮ್ಮ ಹಣಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳಿ ವಂಚಕನ ತಂದೆಯೂ ಕೂಡ ಒಪ್ಪಿಗೆಯನ್ನ ನೀಡಿದ್ರು. ಮದುವೆಯಾಗುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ವೈಟ್ ಫೀಲ್ಡ್ ಮೂಲದ ಯುವತಿ ಬಳಿ ಹಣ ಪಡೆದು ವಂಚನೆ ಮಾಡಿದ್ದಾರಂತೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಯುವತಿ ಒಂದೇ ಕುಟುಂಬದ ಮೂವರ ವಿರುದ್ಧ ಇದೀಗ ಪ್ರಕರಣವನ್ನ ದಾಖಲಿಸಿದ್ದಾರೆ. ವಿಜಯ್, ರಾಜ್ ಗೌಡ, ಬೋರೇಗೌಡ, ಸೌಮ್ಯ ಎಂಬುವರ ವಿರುದ್ಧ ಈ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿ ಏನಿದ್ದಾಳೆ ಈಕೆ ವಂಚನೆ ಆರೋಪವನ್ನ ಮಾಡಿದ್ದಾಳೆ. ಜೊತೆಗೆ ಕೇಸ್ ಕೂಡ ದಾಖಲಿಸಿದ್ದಾಳೆ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದಂತಹ ಯುವಕ ಯುವತಿ 2024 ಮಾರ್ಚ್ನಲ್ಲಿ ಇಬ್ಬರಿಗೂ ಪರಿಚಯ ಆಗತ್ತೆ. ತಾನು ದೊಡ್ಡ ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತ ಹೇಳಿ ಯುವಕ ಪರಿಚಯ ಮಾಡ್ಕೊಳ್ತಾನೆ. ನಿನ್ನನ್ನೇ ಮದುವೆಯಾಗ್ತೀನಿ ಅಂತ ಹೇಳಿ ಮನೆಯವರಿಗೆ ಈ ವ್ಯಕ್ತಿ ಪರಿಚಯವನ್ನ ಕೂಡ ಮಾಡಿಸಿರ್ತಾನೆ. ಕೆಂಗೇರಿ ಬಳಿ ಯುವತಿಯನ್ನ ಕರೆಸಿ ಪರಿಚಯ ಮಾಡಿಕೊಟ್ಟಿರ್ತಾನೆ. ನಂತರ ಆಸ್ತಿ ಸಂಬಂಧ ಇಡಿಯಲ್ಲಿ ಕೇಸ್ ದಾಖಲಾಗ್ತಾ ಇದೆ. ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಆಸಾಮಿ ಬೊಗಳೆಯನ್ನ ಬಿಟ್ಟಿರ್ತಾನೆ. ಅದಕ್ಕೆ ಸಂಬಂಧಿಸಿದ ಕೆಲವು ದಾಖಲೆಗಳು, ಕೋರ್ಟ್ಗಳ ಪ್ರತಿಗಳನ್ನ ಕೂಡ ತೋರಿಸಿರ್ತಾನೆ. ಹಣದ ಅವಶ್ಯಕತೆ ಇದೆ ಅಂತ ಹೇಳಿ 15,000 ಪಡೆದಿರ್ತಾನೆ. ನಂತರ ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಯುವತಿ ಹೆಸರಲ್ಲಿ ಲೋನ್ ಕೂಡ ಮಾಡಿಸಿರ್ತಾನೆ ಈತ. ಜೊತೆಗೆ ಯುವತಿ ಸ್ನೇಹಿತರ ಬಳಿ ಸಾಲವನ್ನ ಕೂಡ ಪಡೆದಿರ್ತಾನೆ. ಅದಾದ ನಂತರದಲ್ಲಿ ಮದುವೆಗೆ ಹೆಣ್ಣು ನೋಡಲು ಬರ್ತೀವಿ ಅಂತ ಹೇಳಿ ಕತೆ ಕೂಡ ಕಟ್ಟಿರ್ತಾನೆ. ಪುನಃ ಯುವತಿ ಸ್ನೇಹಿತರಿಗೆ ಬಿಸ್ನೆಸ್ ಮಾಡುವುದಕ್ಕೆ ಪ್ರೇರೇಪಿಸಿ ಲಕ್ಷ ಹಣವನ್ನ ಈತ ಪಡೆದುಕೊಂಡಿರ್ತಾನೆ. ಹಂತ ಹಂತವಾಗಿ 1.75 ಕೋಟಿ ಹಣವನ್ನ ಈ ಆಸಾಮಿ ಪಡೆದಿರ್ತಾನೆ. ಯುವತಿ ಸಂಬಂಧಿಗಳು, ಸ್ನೇಹಿತರಿಂದಲೂ ಕೂಡ ಲಕ್ಷ ಹಣವನ್ನ ಪಡೆದಿರ್ತಾನೆ. ಆದರೆ ಅದಾದ ನಂತರದಲ್ಲಿ ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿದೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳಿ ನಂಬಿಸೋದಕ್ಕೆ ಶುರು ಮಾಡ್ತಾನೆ. ಒಮ್ಮೆ 22 ಲಕ್ಷ ಹಣ ವಾಪಸ್ ಕೊಟ್ಟು ಉಳಿದ ಹಣವನ್ನ ಹಿಂದಕ್ಕೆ ನೀಡೋದಕ್ಕೆ ಹಿಂದೇಟು ಹಾಕ್ತಾನೆ. ಇದರಿಂದಾಗಿ ಯುವತಿ ಪದೇ ಹಣಕ್ಕೆ ಬೇಡಿಕೆ ಇರ್ತಾಳೆ. ಆ ಸಂದರ್ಭದಲ್ಲಿ ಯುವತಿ ಹಾಗೂ ಆಕೆಯ ಸ್ನೇಹಿತರಿಗೆ ಬೆದರಿಕೆಯನ್ನು ಹಾಕ್ತಾನೆ. ಹಣ ವಾಪಸ್ ಕೇಳಲು ಹೋದಾಗ ಅಸಲಿ ಸೀಕ್ರೆಟ್ ಬಯಲಾಗಿದೆ. ಮದುವೆಯಾಗಿ ಒಂದು ಮಗು ಇದ್ರೂ ಕೂಡ ಯುವತಿ ಜೊತೆ ಮದುವೆಯ ಆಮಿಷವನ್ನ ಒಡ್ಡಿರ್ತಾನೆ. ಮನೆಯವರ ಪರಿಚಯದ ವೇಳೆ ಸ್ವತಃ ಆತನ ಹೆಂಡತಿಯನ್ನೇ ಅಕ್ಕ ಅಂತ ಹೇಳಿ ಪರಿಚಯ ಮಾಡಿಕೊಂಡಿರ್ತಾನೆ. ಇದೀಗ ಮೋಸ ಹೋದಂತಹ ಯುವತಿ ವೈಟ್ ಫೀಲ್ಡ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ವಿಜಯ್, ರಾಜ್ ಗೌಡ, ಬೋರೇಗೌಡ, ಸೌಮ್ಯ ವಿರುದ್ಧ ಕೇಸ್ ದಾಖಲಾಗಿದೆ. ಇದೀಗ ಈ ಕೇಸ್ ಕೆಂಗೇರಿ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ಇದೀಗ ಕೆಂಗೇರಿ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ ನನ್ನ ಹುಡುಗ ಹುಡುಕ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಂಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಬಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಆ್ಯಂಡ್ ಅದನ್ನು ಸಪೋರ್ಟಿಂಗ್ ಅಂತ ತೋರ್ಸೋಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದರೆ 2019 ಒಂದು ಕೇಸ್ ಆಗಿತ್ತು. ಸೊ ಇದನ್ನು ನೋಡಿ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನಗೆ ಪ್ರೊಫೈಲು ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಹಿ ವಾಸ್ ಲೈಕ್, ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ, ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ತಗೊಂಡಿದ್ದಾನೆ. ಬಟ್ ಏನು ಮಾಡಿದ್ದಾನೆ ಅಂದರೆ ನನ್ನದೇ ದುಡ್ಡನ್ನ ಲೈಕ್ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ಥರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ಥರ ತೋರಿಸಿದ್ದಾನೆ. ಸೊ ಇನ್ನು ಅರೌಂಡ್ 1.53 crore ವಾಪಸ್ ಕೊಡ್ತೀವಿ. ಅವ್ರ ಫ್ಯಾಮಿಲಿನ ಪರಿಚಯ ಮಾಡಿಸಿದ್ರಾ? ಹಾಂ, ಮಾಡಿಸಿದ್ದಾರೆ. ಎಲ್ಲರನ್ನೂ ಪರಿಚಯ ಅಂದರೆ ಅವರ ವೈಫ್ನು ಕೂಡ ತನ್ನ ಅಕ್ಕ ಅಂತ ಹೇಳ್ಕೊಂಡು? ಹಾಂ ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನು ಪ್ರೊಫೈಲ್ ಕಳಿಸಿದ್ದ ವಾಟ್ಸಪ್ಪಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಲೂ ದುಡಿಸ್ಕೊಂಡಿದ್ದೆ.